ಆದಂತಹ ಬ್ರಹ್ಮಲಿಂಗೇಶ್ವರನನ್ನು ಸ್ಮರಿಸುತ್ತಾ ಹಾಗೂ ಇಲ್ಲಿಯ ಗ್ರಾಮ ದೇವತೆಯನ್ನು ಧ್ಯಾನಿಸುತ್ತಾ ಇವತ್ತಿನ ದಿವಸ ವೇದಿಕೆಯಲ್ಲಿ ನನ್ನನ್ನು ಗುರುತಿಸಿ ಸನ್ಮಾನಿಸುವುದಕ್ಕೆ ಸಿದ್ಧರಾಗಿ ಬಂದಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೆ ತಲೆಬಾಗುತ್ತಾ ಹಾಗೆ ನಮ್ಮ ದೇವಸ್ಥಾನದ ಆಡಳಿತವರು ಕೂಡ ವೇದಿಕೆಯ ಮುಂಭಾಗದಲ್ಲಿ ಇದ್ದಾರೆ, ಅವರಿಗೂ ಕೂಡ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಮುಂಭಾಗದಲ್ಲಿ ನೆರೆದಂತಹ ಕಲಾಭಿಮಾನಿಗಳು ಕಲಾವಿದನಿಗೆ ಅತ್ಯಗತ್ಯ. ಯಾಕಂತ ಹೇಳಿದರೆ ಕಲಾವಿದ ರಂಗವನ್ನು ಪ್ರವೇಶ ಮಾಡಿದಾಗ ಚಿಳ್ಳೆಯೋ ಚಪ್ಪಾಳೆಯ ಮೂಲಕ ಅವನನ್ನು ಹುರಿದುಂಬಿಸಿ ಎತ್ತರಕ್ಕೆ ಮುಟ್ಟಿಸುವಂತಹ ಕಲಾಭಿಮಾನಿ ದೇವತೆಗಳಾದಂಥ ತಮ್ಮೆಲ್ಲವರಿಗೂ ಕರಜೋಡಿಸಿ ನಮಸ್ಕರಿಸುತ್ತಾ ಇವತ್ತಿನ ದಿವಸ ವಾಸ್ತುತಜ್ಞರು, ಉತ್ತಮ ಪ್ರಸಂಗಕರ್ತರು ಹಾಗೂ ಶನಿ ಮಹಾತ್ಮೆಯ ಕಥಾಭಾಗವನ್ನು ವಾಚಿಸಬಹುದಾದಂತಹ ಡಾಕ್ಟರ್ ಬಸವರಾಜ ಶೆಟ್ಟಿಗಾರರು ನನ್ನನ್ನು ಗುರುತಿಸಿ ಗೌರವಿಸಬೇಕೆನ್ನುವಂತಹ ಉದ್ದೇಶದಿಂದ ಗೌರವಿಸಿದ ಕಾರಣ ಅವರಿಗೂ ಅವರ ಕುಟುಂಬದವರಿಗೂ ನಮ್ಮ ಅಧಿದೇವನಾದಂತಹ ಬ್ರಹ್ಮಲಿಂಗೇಶ್ವರನು ಹಾಗೂ ಅವರು ನಂಬಲ್ಪಟ್ಟಂತಹ ದೇವರು ಸದಾ ಆಯುರ ಆರೋಗ್ಯ ಸಂಪತ್ತನ್ನು ಅನುಗ್ರಹಿಸಲಿ ಅಂತ ಪ್ರಾರ್ಥಿಸಿಕೊಳ್ಳುತ್ತಾ ಇನ್ನು ಬಹಳ ದೂರದಿಂದ ಬಂದಂತಹ ಮೂಲ್ಕಿಯಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಕಾರ್ಯಕ್ರಮದವರಿಗೂ ಹಾಗೂ ಮೂಲ್ಕಿಯವರಿಗೂ ನನ್ನ ಪೂರಕವಾದಂತಹ ಧನ್ಯವಾದಗಳು. ಇನ್ನೊಬ್ಬರು ಹಿರಿಯವರಾದಂತಹ ಗೋಪಾಲಕೃಷ್ಣ ಶೆಟ್ಟರು ಮೊನ್ನೆ ತಾನೇ ಅಂದರೆ ಅವರ ಕ್ಷೇತ್ರದಲ್ಲಿಯೇ ನಮ್ಮ ಸೇವೆ ಆಟ ಇದ್ದ ಕಾಲದಲ್ಲಿ ಅವರು ಕೂಡ ನನ್ನನ್ನು ಗೌರವಿಸಿ ಸನ್ಮಾನಿಸಿದ್ದಾರೆ. ಅವರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಹಾಗೆ 50 ವರ್ಷಗಳ ಕಾಲ ನಿರಂತರವಾಗಿ ಬ್ರಹ್ಮಲಿಂಗನ ಸೇವೆಯನ್ನು ನಾನು ಮಾಡಿದ ಕಾರಣ ಈ ಬಾರಿಯ ರಾಜ್ಯ ಪ್ರಶಸ್ತಿ ಎನ್ನುವುದು ಆ ಬ್ರಹ್ಮಲಿಂಗೇಶ್ವರ ನನಗೆ ಕೊಟ್ಟಂತಹ ಪ್ರಸಾದ ಅಂತ ನಾನು ಭಾವಿಸಿಕೊಳ್ಳುತ್ತಾ ನಿರಂತರವಾಗಿ 50 ವರ್ಷ ಅಂದರೆ ಇದು ಸುವರ್ಣ ಮಹೋತ್ಸವ ಇಲ್ಲಿಯವರೆಗೆ ಬ್ರಹ್ಮಲಿಂಗನ ಸೇವೆಯನ್ನು ಮಾಡಿದ್ದೇನೆ. ಮುಂದೆ ಏನು ಹೇಳಲಿಕ್ಕೆ ಬರುವುದಿಲ್ಲ. ಬ್ರಹ್ಮಲಿಂಗನ ಇಚ್ಛೆ ನನಗೆ ಶಕ್ತಿ ಕೊಟ್ಟರೆ ಇನ್ನು ಮುಂದೆಯೂ ಕೂಡ ಬ್ರಹ್ಮಲಿಂಗನ ಸೇವೆಯನ್ನು ಬಿಟ್ಟು ಮತ್ತೊಂದು ಕಡೆ ಖಂಡಿತ ನಾನು ಹೋಗುವುದಿಲ್ಲ. ಆದ್ದರಿಂದ ಆ ಬ್ರಹ್ಮಲಿಂಗೇಶ್ವರನನ್ನು ಧ್ಯಾನಿಸುತ್ತಾ ಇನ್ನೊಮ್ಮೆ ಸನ್ಮಾನಿಸಿದಂಥ ಅವರ ಕುಟುಂಬದವರಿಗೆ ಆ ದೇವರು ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ನಮ್ಮಂಥ ಕಲಾವಿದರನ್ನು ಸನ್ಮಾನಿಸುವಂಥ ಹಾಗೆ ನನ್ನ ಹಾಗೆ ಅರ್ಹತೆ ಇದ್ದಂಥ ಕಲಾವಿದರು ಬಹಳ ಮಂದಿ ಇದ್ದಾರೆ. ಅವರಿಗೂ ಕೂಡ ಆದಷ್ಟು ಬೇಗ ಇಂತಹ ಪ್ರಶಸ್ತಿ ಬರುವ ಹಾಗೆ ಆ ಬ್ರಹ್ಮಲಿಂಗೇಶ್ವರನ ಅನುಗ್ರಹ ಇರಲಿ ಅಂತ ಪ್ರಾರ್ಥಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ